ಹಾಗಾದ್ರೆ ರಾಬ್ರಿಯಾಗಿರುವಂಥ 2,000 ಮುಖಬೆಲೆಯ ನೋಟುಗಳು ಯಾರದ್ದು? ಹಣ ಗುಜರಾತಿನ ಒಂದು ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ. ಗುಜರಾತಿನ ಪವರ್ಫುಲ್ ರಾಜಕಾರಣಿ ಕಿಶೋರ್ ಸಾಳ್ವೆ ಅಲಿಯಾಸ್ ಸೇಠ್ ಇಲ್ಲಿ ಕೇವಲ ಮಧ್ಯವರ್ತಿಗಳಾಗಿ ಮಾತ್ರ ಕೆಲಸ ಮಾಡ್ತಾ ಇದ್ದ. ಗೋವಾದಿಂದ ನೋಟು ಎಕ್ಸ್ಚೇಂಜ್ ತೆಗೆದುಕೊಂಡು ಹೋಗಲಾಗ್ತಾ ಇತ್ತು. ಇದರ ಜವಾಬ್ದಾರಿ ಆರೋಪಿ ವಿರಾಟ್ಗೆ ನೀಡಿದ್ದ ಕಿಶೋರ್ ಸಾಳ್ವೆ. ವಿರಾಟ್ ಹುಡುಗರಿಂದ ಹಣ ಸಾಗಾಟದ ವೇಳೆ ಕಂಟೈನರ್ ಮಿಸ್ಸಿಂಗ್ ಆಗಿದೆ. ಹಣದ ಸಮೇತ ಮಿಸ್ಸಿಂಗ್ ಆಗಿದೆ. ಕಿಶೋರ್ ಜಯೇಶ್ ಇಬ್ಬರ ಸಂಭಾಷಣೆಯಲ್ಲಿ ಈ ವಿಚಾರ ರಿವೀಲ್ ಆಗಿದೆ. ಗುಜರಾತಿನ ರಾಜಕಾರಣಿಗೆ ಸೇರಿದಂಥ ಹಣ ಇದು ಅನ್ನೋದು ಗೊತ್ತಾಗ್ತಾ ಇದೆ. ಆಡಿಯೋ ಮತ್ತು ವಾಟ್ಸಪ್ ಕಾಲ್ನ ಸಂಭಾಷಣೆಯನ್ನು ರಿಟ್ರೀವ್ ಮಾಡಲಾಗಿದೆ. ಅದರ ಆಧಾರದ ಮೇಲೆ ಮಹಾರಾಷ್ಟ್ರದ SIT ತಂಡ ಈ ಅಂಶಗಳನ್ನು ಕಂಡುಕೊಳ್ತಾ ಇದೆ. SIT ಅಧಿಕಾರಿಗಳ ತನಿಖೆ ಚುರುಕುಗೊಳಿಸಿದ್ದಾರೆ. ಸದ್ಯ ವಿರಾಟ್ ಎಂಬ ವ್ಯಕ್ತಿಯನ್ನು ಬಂಧಿಸಿದ್ದಾರೆ. ಅವನಿಂದ ಅನೇಕ ಅಂಶಗಳನ್ನು ಬಾಯಿಬಿಡಿಸಿದ್ದಾರೆ. ಈಗ ಗೊತ್ತಾಗುತ್ತಿರೋ ಸಂಗತಿ ಅಂತ ಹೇಳಿದ್ರೆ ಅದು ಆಡಿಯೋ ಸಂಭಾಷಣೆಯ ಮೂಲಕವೇ ಅರ್ಥ ಆಗ್ತಾ ಇದೆ. ಅದು ಗುಜರಾತಿನ ಒಬ್ಬ ಪವರ್ಫುಲ್ ರಾಜಕಾರಣಿಗೆ ಸೇರಿದಂಥ ಹಣ. ಅದನ್ನು ಸಾಗಾಟ ಮಾಡಲಿಕ್ಕೆ ಇಬ್ಬರು ವ್ಯಕ್ತಿಗಳು ಮಧ್ಯವರ್ತಿಗಳಾಗಿದ್ದರು. ಆದರೆ ಆ ಮಧ್ಯವರ್ತಿಗಳು ಯಾರಿಗೆ ಜವಾಬ್ದಾರಿ ಕೊಟ್ಟಿದ್ರೋ ಅವರು ಹಣದ ಸಮೇತವಾಗಿ ಇಲ್ಲಿ ಪರಾರಿಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಿಶೋರ್ ಸಾಳ್ವೆ, ಉದ್ಯಮಿ ಜಯೇಶ್ ಮತ್ತು ಕಿಶೋರ್ ಆಪ್ತ ಆ ಆಡಿಯೋ ಸಂಭಾಷಣೆ ಇದೆಯಲ್ಲ, ಆಡಿಯೋ ಸಂಭಾಷಣೆಯ ಮೂಲಕವೇ ಎಲ್ಲ ವಿಚಾರಗಳು ಬಯಲಿಗೆ ಬರ್ತಾ ಇದ್ದಾವೆ. ಎಸ್, ಹಾಗಾದರೆ ಯಾವ ಹಣವನ್ನು ನೋಟ್ಬಂದಿ ಆಗಿರುವಂಥ ಹಣವನ್ನು ಇಲ್ಲಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ, ಅದಕ್ಕೆ ಬೆಲೆ ಇಲ್ಲ, ಬಟ್ ಎಕ್ಸ್ಚೇಂಜ್ ಆಗಿದೆ, ಹಾಗಾಗಿ ಅದು ಕಳ್ಳತನವಾಗಿದೆ ಅನ್ನುವ ವಿಚಾರ. ನೋಡೋಣ ಏನು ಮಾತನಾಡಿದ್ದಾರೆ ಆಡಿಯೋದಲ್ಲಿ ಅಂತ ಹೇಳಿ. जो भी हिसाब है आश्रम को मैंने दे दिया है. अभी जो भी डिसीजन लेगा आश्रम डिसीजन लेगा और आश्रम के साथ मेरी बातचीत भी हो गई है. ठीक है, तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ. हाँ. ठीक है, अभी समझ लो या तो डील होगा या तो मांडवाली हो गया. जो डील भी होता है हाँ. तो समझ लो अगर डील होता है तो 170 करोड़ रहता है आता है, तो उसमें तुमको 10% जितना तो मिलेगा ही. ठीक है, मांडवाली होता है 2-5 करोड़ का, तो उसमें भी तुमको तो मिलने ही वाला है. बराबर. ठीक है, लेकिन क्या इतना बड़ा काम है और अभी क्या आश्रम में इन्वॉल्व है ना, तो इसके लिए थोड़ा स्लो चल रहा है. और दूसरा क्या है, अभी किशोर बेबी क्या है ठंडे पड़ गए हैं. वो अभी माल रिटर्न ही मांग रहे हैं, पेमेंट रिटर्न ही मांग रहे हैं. तो ऐसे तो पेमेंट तो कुछ रिटर्न होने वाला है नहीं. तो बस वही चल रहा है. किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले कौन जो आपका मिडिल मैन. मोस्टली तो मंथ एंड तक ही खत्म हो जाएगा. अगर मंथ एंड तक भी खत्म नहीं हुआ तो समझ लो जनवरी 5 या 10 तारीख तक में तो खत्म हो ही जाएगा. उससे ज्यादा. लेकिन 170 करोड़ में कैसा मतलब ये तो जिसका है उसको जाएगा ना, कंपनी को यानी आश्रम को जाएगा. कि वो मैंने मुझे क्या बात करनी है, मुझे कैसे निकलवाना है वो मुझे पता है. वो आप टेंशन मत लो. ठीक है, और फाइनल हो जाए तो फिर पता चल. तो अभी कब मीटिंग कब है अभी आश्रम वालों के साथ साला सर का? वो कल परसों में फाइनल होगा. हाँ हाँ. कल मैं वापस से दोपहर के बाद किशोर भाई को फोन करूंगा, आश्रम वालों से बात करके. ठीक है, किशोर भाई क्या बोलते करते हैं उसके ऊपर डिपेंड है. ठीक ठीक चलेगा. अगर किशोर भाई ने समझ लो कि उनका कंपनी का आदमी जल्दी भेज दिया तो कल परसों में ही मीटिंग हो जाए. ओके ठीक है, आप अपडेट कीजिए मुझे भी, मैं भी आपको अपडेट करता हूँ कुछ डिटेल रहेगा तो. ओके ओके चलेगा. ओके ओके चलिए. आपका बुक दिया है किशोर भाई को. जो भी हिसाब है आश्रम को मैंने दे दिया है. अभी जो भी डिसीजन लेगा आश्रम डिसीजन लेगा और आश्रम के साथ मेरी बातचीत भी हो गई है. ठीक है,
तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ। हाँ ठीक है, अभी समझ लो या तो डील होगा या तो मांडवाली। ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಗಮನಿಸ್ತಾ ಇದ್ವಿ ಕಿಶೋರ್ ಸಾಳ್ವೆ ಜಯೇಶ್ಗೆ ಕೆಲವಷ್ಟು ಇನ್ಸ್ಟ್ರಕ್ಷನ್ಗಳನ್ನು ಕೊಡ್ತಾ ಹೋಗ್ತಾನೆ ಏನೇನು ಮಾಡಬೇಕು ಅಂತ ಹೇಳಿ. ಹಣದ ಮೂಲದ ಬೆನ್ನತ್ತಿರುವಂಥ SITಗೆ ಅನೇಕ ಅಂಶಗಳು ಲಭ್ಯವಾಗ್ತಾ ಇದ್ದಾವೆ, ಈ ಆಡಿಯೋ ಸೇರಿದಂತೆ. ಈಗ ಇರುವಂಥ ಕುತೂಹಲ ಅಂತ ಹೇಳಿದ್ರೆ ಆ ಪವರ್ಫುಲ್ ರಾಜಕಾರಣಿ ಯಾರು, ಜೊತೆಗೆ ಈ ಬ್ಯಾನ್ ಆಗಿರುವ ನೋಟುಗಳನ್ನು ಸಾಗಾಟ ಮಾಡಿ ಎಕ್ಸ್ಚೇಂಜ್ ಮಾಡುವಂಥ ಈ ಹಂತದಲ್ಲಿ, ಯಾಕಂದರೆ ಬ್ಯಾನ್ ಆಗಿ ಅನೇಕ ವರ್ಷಗಳೇ ಕಳೆದು ಹೋಗಿದ್ದಾವೆ, ಈಗ 2000 ನೋಟುಗಳು ಇಷ್ಟು ದೊಡ್ಡ ಮಟ್ಟದಲ್ಲಿ ಪತ್ತೆ ಆಗುತ್ತೆ ಅಂತ ಹೇಳಿದ್ರೆ ಏನಿದು ಕತೆ, ಅಸಲಿ ಕತೆ, ಏನೆಲ್ಲ ಅಂಶಗಳು ದೊರಕ್ತಾ ಇದ್ದಾವೆ ಅಂತ ಹೇಳಿ? ದಶರಥ್, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ ಗಡಿಯಲ್ಲಿ 400 ಕೋಟಿ ರೂಪಾಯಿ ಏನು ರಾಬರಿ ಆಗಿರ್ತಕ್ಕಂಥ ಪ್ರಕರಣ ಇದೆ. ಆ ಪ್ರಕರಣ ಈಗ ಸಾಕಷ್ಟು ತಿರುವು ಪಡೆದುಕೊಳ್ತಾ ಇದೆ ಅಂತ ಹೇಳ್ಬೋದು. ಆ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಹಣ ಹೈಜಾಕ್ ಆಗಿರ್ತಕ್ಕಂಥ ಪ್ರಕರಣವನ್ನು ತನಿಖೆನ ಈಗ ಮಹಾರಾಷ್ಟ್ರದ SIT ತನಿಖೆ ಚುರುಕುಗೊಳಿಸಿದೆ. ಈಗಾಗಲೇ ಕೆಲವೊಂದಿಷ್ಟು ಆರೋಪಗಳು, ಏನು ಸಂದೀಪ್ ಪಾಟೀಲ್ನ ಕಿಡ್ನಾಪ್ ಮಾಡಿದಂತ ಕಿಶೋರ್ ಸಹಚರ ಏನಿದ್ದಾರೆ ಅವ್ರನ್ನ ಅರೆಸ್ಟ್ ಕೂಡ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅವರಿಂದ ಮಾಹಿತಿಯನ್ನು ಕೂಡ ಕಲೆ ಹಾಕ್ತಾ ಇದ್ದಾರೆ. ಇಲ್ಲಿ ಬಹಳ ಒಂದು ಅಂಶ ಗೊತ್ತಾಗಿರ್ತಕ್ಕಂಥ ಏನಂದ್ರೆ 2,000 ಮುಖಬೆಲೆಯ ಏನು ನೋಟುಗಳಿದ್ದಾವೆ ಅದು ಗುಜರಾತ್ನ ಪವರ್ಫುಲ್ ರಾಜಕಾರಣಿಗೆ ಸೇರಿದ್ದ ಅನ್ನುವಂತ ಒಂದು ಅನುಮಾನಗಳು ವ್ಯಕ್ತವಾಗಿದ್ದಾವೆ. ಯಾಕಂದ್ರೆ ಜಯೇಶ್ ಸಾಳ್ವೆ ಸೇರಿದಂತೆ ಏನು ಇನ್ನೊಬ್ಬ ವ್ಯಕ್ತಿ ಜೊತೆ ಏನು ಆತ ಆಡಿಯೋದಲ್ಲಿ ಮಾತನಾಡಿದಂತ ಏನು ಮಾತುಗಳಿದಾವೆ ಅದರಲ್ಲೇ ಗೊತ್ತಾಗುತ್ತೆ. ಏನಂದ್ರೆ ಒಂದು ಏನು ಆಶ್ರಮದಲ್ಲಿ ನಡೆಯುವಂತ ಡೀಲ್ ಏನಿದೆ ಆ ಡೀಲ್ ನಲ್ಲಿ ಅಂದ್ಕೊಂಡಂತೆ ಹಣ ಏನಾದ್ರು ತಲುಪಿದ್ರೆ ಏನು 170 ಕರೋಡ್ ಅಂದ್ರೆ 160 ಕೋಟಿ ರೂಪಾಯಿ ಅಷ್ಟು ಹಣ ನಮಗೆ ಬರುತ್ತೆ. ಒಂದ್ ವೇಳೆ ಆ ಡೀಲ್ ಆಗದಿದ್ರೆ ಕೇವಲ ಅಲ್ಲಿ ಮಂಡವಾಳಿ ಅಂದ್ರೆ ರಾಜಿ ಪಂಚಾಯತಿ ಆದ್ರೆ 5 ಕೋಟಿ ರೂಪಾಯಿ ಹಣ ಬಂದೇ ಬರುತ್ತೆ. ಅದರಲ್ಲಿ ನಿಮ್ಗೆ ಕಮಿಷನ್ ಸಿಗುತ್ತೆ ಅನ್ನೋ ಮಾತನ್ನ ಏನು ತನ್ನ ಎದುರಿಗೆ ಮಾತನಾಡ್ತಿರ್ತಕ್ಕಂಥ ವ್ಯಕ್ತಿಗೆ ಒಂದು ಕಿಶೋರ್ ಹೇಳುವಂತದ್ದು, ಅಂದ್ರೆ ಜಯೇಶ್ಗೆ ಒಂದು ಹೇಳುವಂತ ಕೆಲಸವನ್ನ ಕಿಶೋರ್ ಮಾಡ್ತಾನೆ. ಈ ಆಡಿಯೋ ಸಂಭಾಷಣೆಗೆ ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಈಗ ಗುಜರಾತ್ ಮೂಲದ ರಾಜಕಾರಣಿ ಯಾರು ಅನ್ನೋಂತ ಒಂದು ಚರ್ಚೆ ಈಗ ಸಾಕಷ್ಟು ಚರ್ಚೆ ನಡೀತಾ ಇದೆ. ಮತ್ತೊಂದ್ ಕಡೆ ಏನು ಪ್ರಮುಖವಾಗಿ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಏನು ಗೋವಾ ಗಡಿಯಲ್ಲಿ ಬರ್ತಕ್ಕಂಥ ಚೋರ್ಲಾ ಘಾಟ್ ಏನಿದೆ ದಶರಥ್, ಇದು 40 ಕಿಲೋಮೀಟರ್ ವ್ಯಾಪ್ತಿಯ ದಟ್ಟ ಅಭಯಾರಣ್ಯ. ಈ ದಟ್ಟ ಅಭಯಾರಣ್ಯದಲ್ಲಿ ಒಂದು ಚೋರ್ಲಾ ಘಾಟ್ ಬರುತ್ತೆ. ಹಾಗಾಗಿ ಘಟನೆ ಎಲ್ಲಿ ಆಗಿದೆ, ಒಂದ್ ವೇಳೆ 2 ಕಂಟೈನರ್ಗಳಲ್ಲಿ ಹಣ ತುಂಬ್ಕೊಂಡು ಬಂದಿದ್ರೆ ಹಾಗಾದ್ರೆ ಕಂಟೈನರ್ಗಳ ನಂಬರ್ ಯಾವುವು ಮತ್ತೆ ಯಾವ ಮಾರ್ಗದಲ್ಲಿ ಬಂದವು, ಜೊತೆಗೆ ಆ ಕಂಟೈನರ್ನ ಓಡಿಸ್ತಕ್ಕಂಥ ಚಾಲಕರು ಯಾರು, ಅವ್ರ ಯಾವುದೇ ಒಂದು ಈ ಒಂದು ಇಂಥ ಸ್ಥಳದಲ್ಲಿ ಮಿಸ್ಸಿಂಗ್ ಆಗಿದೆ ಅಂತ ಅನ್ನೋದು ಹೇಳಿಕೆನ ಕೇವಲ ಸಂದೀಪ್ ಪಾಟೀಲ್ ಹೇಳ್ತಾ ಇದ್ದಾನೆ. ಸಂದೀಪ್ ಪಾಟೀಲ್ ಯಾಕೆ ಹೇಳ್ತಾ ಇದ್ದಾನೆ ಅಂದ್ರೆ ಆತನನ್ನ ಏನು ಕಿಶೋರ್ ಸಹಚರರು ಕಿಡ್ನಾಪ್ ಮಾಡಿ ಹಲ್ಲೆ ಮಾಡಿದ ಸಂದರ್ಭದಲ್ಲಿ ನಮ್ಮ 400 ಕೋಟಿ ರೂಪಾಯಿ ಚೋರ್ಲಾ ಘಾಟ್ ನಿಂದ ಏನು ಅಲ್ಲಿಂದ ಒಂದು ಮಿಸ್ಸಿಂಗ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಆ ಕಂಟೈನರ್ ರಾಬರಿ ಮಾಡಿದವನು ನೀನೇ, ಹಾಗಾಗಿ ಹಣವನ್ನು ಕೊಡಬೇಕು, ಇಲ್ಲಂದ್ರೆ ಬಿಡೋದಿಲ್ಲ ಅನ್ನೋಂತ ಒಂದು ಏನು ಆತನಿಗೆ ಬೆದರಿಕೆ ಹಾಕುವಂಥದ್ದು. ಜೊತೆಗೆ ಅದೇ ಒಂದು ಕಂಟೈನರ್ ಏನು ಕಳ್ಳತನ ಮಾಡತಕ್ಕಂಥ ಆರೋಪಿಗಳಿದ್ದಾರೆ ಅವರು ಕಿಶೋರ್ಗೆ ಒಂದು ಕರೆ ಮಾಡಿ ಸಂದೀಪ್ ಪಾಟೀಲ್ ಹೆಸರಲ್ಲಿ 100 ಕೋಟಿ ರೂಪಾಯಿ ನೀವು ಈಗ ಚಾಲ್ತಿಯಲ್ಲಿ ಇರ್ತಕ್ಕಂಥ ಹಣವನ್ನು ಕೊಟ್ರೆ ಉಳಿದಂತ ಏನು 400 ಕೋಟಿ ರೂಪಾಯಿ ಅಮಾನ್ಯ ಆಗಿರ್ತಕ್ಕಂಥ 400 ಕೋಟಿ ಹಣ ಇದೆ 2,000 ಮುಖಬೆಲೆ ಅವನ್ನ ಕೊಡ್ತೇವೆ ಅನ್ನೋಂತ ಮಾತನ್ನ ಹೇಳುವಂಥದ್ದು. ಇಲ್ಲಿ ಪ್ರಮುಖವಾಗಿ ಕಿಶೋರ್ ಮತ್ತು ಜಯೇಶ್ ಇಬ್ರು ಮಾತನಾಡುವಂತ ಒಂದು ಆಡಿಯೋದಲ್ಲಿ ಕೂಡ ಒಂದಿಷ್ಟು ವಿಚಾರಗಳನ್ನ ಪ್ರಸ್ತಾಪ ಆಗುತ್ತೆ. ಏನಂದ್ರೆ ಆ ಒಂದು ವಸ್ತು ಎಲ್ಲಿ ತಲುಪಿದಂತೆ ಕಾಣಿಸುತ್ತೆ ಅನ್ನೋಂತ ಮಾತನ್ನು ಕೂಡ ಆತ ಹೇಳುವಂತದ್ದು. ಹಾಗಾಗಿ ಈಗ ಏನು ಅರೆಸ್ಟ್ ಆಗಿರ್ತಕ್ಕಂಥವ್ರು ಕಿಶೋರ್ನ ಸಹಚರರೇ. ಇದರಲ್ಲಿ ಪ್ರಮುಖವಾಗಿ ವಿರಾಟ್ ಗಾಂಧಿ ಆಗಿರ್ಬೋದು ಮತ್ತು ಏನು ಅನೇಕ ಹೆಸರುಗಳು ಕೇಳಿ ಬರ್ತಾ ಇದಾವೆ. ಈ ಒಂದು ಆರೋಪಿಗಳು ಏನು ಮಾಹಿತಿ ಕೊಡ್ತಾರೆ, ನಿಜವಾಗಿಯೂ ಘಟನೆ ನಡೆದಿದೆಯಾ ಇಲ್ವೋ ಅನ್ನೋ ಅನುಮಾನಗಳು ಈಗ ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ಪೊಲೀಸರಿಗೆ ಒಂದು ಏನು ಅನುಮಾನ ಎಡೆ ಮಾಡಿಕೊಟ್ಟಿದೆ. ಜೊತೆಗೆ ಯಾಕೆ ಹಣ ಕಳೆದುಕೊಂಡಂತವ್ರು ಯಾಕೆ ಇನ್ನೂವರೆಗೂ ದೂರು ಕೊಟ್ಟಿಲ್ಲ, ಯಾಕಂದ್ರೆ ಈಗ ಎಲ್ಲ ಬ್ಲಾಕ್ ಅಂಡ್ ವೈಟ್ ದಂಧೆ ಏನ್ ಮಾಡುವಂತ ಏನು ಸಹಚರ ಏನಿದ್ದಾರೆ ಈ ಸಹಚರ ಎಲ್ಲೂ ಕೂಡ ಈ ವಿಚಾರವಾಗಿ ಮಾತನಾಡ್ತಾ ಇಲ್ಲ. ಮತ್ತು ಗುಜರಾತ್ ಮೂಲದ ರಾಜಕಾರಣಿ ಯಾರು, ಆ ರಾಜಕಾರಣಿಯ ಹಣವನ್ನ ಏನು ಅದು ಬ್ಲಾಕ್ ಅಂಡ್ ವೈಟ್ ಮಾಡೋದಕ್ಕೆ ಪ್ರಯತ್ನ ಮಾಡುವಂತ ಕೆಲಸವನ್ನ ಏನು ಈತ ಕಿಶೋರ್ ಮಾಡ್ತಾ ಇದ್ದ, ಆತನನ್ನು ಕೂಡ ಒಂದು ವಶಕ್ಕೆ ಪಡೆದ ಬಳಿಕ ಇಡೀ ಘಟನೆಯ ಒಂದು ಸತ್ಯಾಸತ್ಯತೆ ಗೊತ್ತಾಗುತ್ತೆ ಅಂತ ಹೇಳ್ಬೋದು. ದಿನಕ್ಕೊಂದು ಆಡಿಯೋಗಳು ಹೊರಗೆ ಬರ್ತಾ ಇದಾವೆ ದಶರಥ್. ಒಂದೊಂದು ಆಡಿಯೋಗಳು ಒಂದೊಂದು ರೀತಿಯ ಒಂದು ಏನು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದಾವೆ. ನಿಜವಾಗಿಯೂ ಘಟನೆ ನಡೆದಿದೆಯಾ ಇಲ್ವಾ, ಒಂದ್ ವೇಳೆ ನಡೆದಿದ್ರೆ ಈ ಆಡಿಯೋಗಳಲ್ಲಿ ಹೇಳ್ತಿರ್ತಕ್ಕಂಥ ಅಂಶಗಳೇನು ಮತ್ತು ಆ ಆರೋಪಿಗಳಿಗೆ ಇಷ್ಟು ದಿನ ಆದ್ಮೇಲೆ ಅಂದ್ರೆ ಯಾಕಂದ್ರೆ ಈ ನೋಟ್ ಬ್ಯಾನ್ ಮಾಡಿ ಹತ್ತತ್ರ ಏನು 8 ರಿಂದ 9 ವರ್ಷಗಳಾಗಿರ್ತಕ್ಕಂಥದ್ದು, ಈಗ ಕೂಡ ಈ ಇಷ್ಟೊಂದು ಪ್ರಮಾಣದಲ್ಲಿ ಹಣವನ್ನ ಶೇಖರಿಸಿಡ್ಲಾಗಿದೆಯಾ, ಗೋವಾದಿಂದ ಮಹಾರಾಷ್ಟ್ರಕ್ಕೆ ಯಾಕೆ ಈ ಒಂದು ಹಣ ಬರ್ತಾ ಇತ್ತು, ಮಹಾರಾಷ್ಟ್ರಕ್ಕೆ ಹಣ ಬರ್ತಾ ಇದ್ರೆ ಎಲ್ಲಿ ಈ ಹಣವನ್ನ ಏನು ಬ್ಯಾಂಕ್ಗಳಿಗೆ ಸಬ್ಮಿಟ್ ಮಾಡೋದು, ಈಗಲೂ ಕೂಡ RBI ಇಂದ ಆಯಾ ಬ್ಯಾಂಕ್ಗಳಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ 1 ಅಥವಾ 2 ನೋಟ್ ಒಬ್ಬ ವ್ಯಕ್ತಿಯನ್ನ ಎಕ್ಸ್ಚೇಂಜ್ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು ದಶರಥ. ಅದಕ್ಕೂ ಕೂಡ ಸಾಕಷ್ಟು ಪ್ರೊಸೀಜರ್ಗಳಿದಾವೆ. ಆ ಪ್ರೊಸೀಜರ್ನೆಲ್ಲ ಪಾಲಿಸಬೇಕಾಗತ್ತೆ.
ಪ್ರತಿಯೊಂದು ಬ್ರಾಂಚ್ನಿಂದ ನಿತ್ಯ ಒಂದು 2 ರಿಂದ 3 ನೋಟ್ಗಳನ್ನು ಮಾತ್ರ ಒಂದು RBIಗೆ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇರ್ತಕ್ಕಂಥದ್ದು. ಈ 400 ಕೋಟಿ ಹಣ ಏನಿದೆ, 400 ಕೋಟಿ ಹಣ ಹಳೆ ಹಣ ನಿಜವಾಗಿಯೂ ರಾಬ್ರಿ ಆಗಿದೆಯಾ ಅಥವಾ ಇದು ಬೇರೆ ಯಾವುದೋ ಪ್ರಕರಣ, ಯಾವುದೋ ಒಂದು ಘಟನೆ ವಿಚಾರವಾಗಿ ಅವರಲ್ಲಿ ಉಂಟಾದಂತ ಮನಸ್ತಾಪಗಳಿಂದ ಈ ರೀತಿಯ ವಿಚಾರ ಹೊರಗೆ ಬರ್ತಾ ಇದಾವ ಅನ್ನೋಂಥ ವಿಚಾರ ಕೂಡ ಈಗ ಚರ್ಚೆ ನಡೆಸಿರ್ತಕ್ಕಂಥದ್ದು. ಮಹಾರಾಷ್ಟ್ರದ SIT ಈಗ ತನಿಖೆಯನ್ನು ಮುಂದುವರಿಸಿದೆ. ಆದ್ರೆ ಕರ್ನಾಟಕದ ಒಂದು ವಿಶೇಷ ತಂಡ ಕೂಡ ಈಗ ಮಹಾರಾಷ್ಟ್ರದ ಪುಣೆಯ ನಾಸಿಕ್ ಕೂಡ ಒಂದು ಭೇಟಿ ಕೊಟ್ಟಿರ್ತಕ್ಕಂಥದ್ದು. ಕಳೆದ 2 ದಿನಗಳಿಂದ ಅಲ್ಲೇ ಠಿಕಾಣಿ ಕೂಡ ಹೂಡಿದ್ದಾರೆ. ಆದ್ರೆ ಕರ್ನಾಟಕದ ಪೊಲೀಸರಿಗೆ ಮಹಾರಾಷ್ಟ್ರ SIT ಆಗಿರ್ಬೋದು, ಸ್ಥಳೀಯ ಪೊಲೀಸ್ ಆಗಿರ್ಬೋದು ಯಾವುದೇ ರೀತಿಯ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಜೊತೆಗೆ ಈಗ ಅರೆಸ್ಟ್ ಮಾಡಿದಂತ ಆರೋಪಿಗಳನ್ನ ವಿಚಾರಣೆ ಮಾಡಿಸೋದಕ್ಕೂ ಅವಕಾಶ ಮಾಡಿಕೊಟ್ಟಿಲ್ಲ. ಆದ್ರೆ ಈಗ ಕರ್ನಾಟಕದ ಪೊಲೀಸರು ಸಂದೀಪ್ ಪಾಟೀಲ್ನ ಮಾತ್ರ ಒಂದು ವಿಚಾರಣೆಗೆ ಒಳಪಡಿಸಿದ್ದಾರೆ. ಆತನಿಂದ ಒಂದಿಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಆತ ಕೂಡ ಸಂದೀಪ್ ಪಾಟೀಲ್ ಅನ್ನುವಂತ ಏನು ಆರೋಪ ಮಾಡ್ತಾ ಇದ್ದಾರೆ 400 ಕೋಟಿ ರೂಪಾಯಿದು, ಆತ ಕೂಡ ಹಣವನ್ನು ನೋಡಿಲ್ಲ, ಕಂಟೈನರ್ಗಳನ್ನು ನೋಡಿಲ್ಲ. ಆತನನ್ನ ಕಿಡ್ನಾಪ್ ಮಾಡಿದಂತ ಸಂದರ್ಭದಲ್ಲಿ ಕಿಡ್ನಾಪ್ ಮಾಡೋದಕ್ಕೆ ಮೂಲ ಕಾರಣ ಏನಂದ್ರೆ ಈ 400 ಕೋಟಿ ರೂಪಾಯಿ ಹಣವನ್ನ ರಾಬ್ರಿ ಮಾಡಲಾಗಿದೆ. ಆ ರಾಬ್ರಿನ ನಾನ್ ಮಾಡಿದ್ದೀನಿ ಅಂತ ಹೇಳಿ ಆಗಿರ್ಬೋದು, ಮತ್ತು ನನ್ನ ಹೆಸರಿಂದ 100 ಕೋಟಿ ರೂಪಾಯಿ ಡಿಮಾಂಡ್ ಮಾಡಿದ್ದಾರೆ ಕಿಶೋರ್ ಅನ್ನೋ ಕಾರಣಕ್ಕಾಗಿ ನನ್ನ ಕಿಡ್ನಾಪ್ ಮಾಡಿರೋ ಅಂತ ಮಾತನ್ನ ಮಾತ್ರ ಹೇಳ್ತಾ ಇದ್ದಾನೆ. ಹಾಗಾಗಿ ಈ ಒಂದು ಘಟನೆ ನಡೆದಿದೆಯಾ ಇಲ್ವೋ ಅನ್ನೋ ಒಂದು ಅಂಶ. ಆದ್ರೆ ಇನ್ನೊಂದ್ ಕಡೆ ಈ ಗುಜರಾತ್ ಮೂಲದ ರಾಜಕಾರಣಿ ಯಾರು, ಕಿಶೋರ್ ಸಾಳ್ವೆ ಯಾರು, ಈತ ಮತ್ತು ಆ ಗುಜರಾತ್ ಮೂಲದ ರಾಜಕಾರಣಿ ಮಧ್ಯೆ ಇರ್ತಕ್ಕಂಥ ವ್ಯವಹಾರಗಳೇನು, ಯಾವ ಆಶ್ರಮದಲ್ಲಿ ಒಂದು ಈ ಡೀಲ್ ನಡೀತಾ ಇತ್ತು, ಇಲ್ಲಿ ರಾಜೀವ್ ಪಂಚಾಯಿತಿ ಆಯ್ತಾ ಅಥವಾ ಏನು ಮಾಂಡವಾಲಿ ಆಯ್ತಾ, ಅಂದ್ರೆ ಈ ಎಲ್ಲಾ ಅಂಶಗಳು ಕೂಡ ಏನು ಮಹಾರಾಷ್ಟ್ರ ಪೊಲೀಸರ ಏನು SIT ತನಿಖೆ ನಡೀತದೆ, ತನಿಖೆಯಿಂದ ಗೊತ್ತಾಗಬೇಕಾಗತ್ತೆ. ಜೊತೆಗೆ ಇಲ್ಲಿ ಒಂದು ಅಂಶ ಗೊತ್ತಾಗ್ತಾ ಇದೆ ಏನಂದ್ರೆ ಕರ್ನಾಟಕದ ಪೊಲೀಸ್ ಹೆಸರು ಕೂಡ ಒಂದು ಈ ಆಡಿಯೋದಲ್ಲಿ ಒಂದು ಮಾತನಾಡಿರ್ತಕ್ಕಂಥ ಅಂಶ ಕೂಡ ಗೊತ್ತಾಗ್ತಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕ ಪೊಲೀಸ್ಗೂ ಒಂದಿಷ್ಟು ಮಾಹಿತಿಗಳು ಇದ್ವಾ ಅಂದ್ರೆ ಇಡೀ ಜಿಲ್ಲೆ ಬೆಳಗಾವಿ ಪೊಲೀಸ್ ಮಾಹಿತಿ ಇತ್ತಾ ಅಥವಾ ಇನ್ ಬೇರೆ ಯಾರಾದ್ರೂ ಅಧಿಕಾರಿಗಳು ಇದರಲ್ಲಿ ಭಾಗಿಗಳಾಗಿದ್ದಾರ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಚರ್ಚೆಗಳು, ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇದಾವೆ. ದಶರಥ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.